ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜಾರಿ ಮಾಡೋಕೆ ಮೋದಿ ಸರ್ಕಾರ ಮುಂದೆ ಆಗಿದೆ. ಇದರ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗೆ ನೋಡೋದಾದ್ರೆ ಭಾರತದ ಚುನಾವಣೆ ಚರಿತ್ರೆ ಶುರುವಾಗೋದೆ ಒನ್ ಎಲೆಕ್ಷನ್ ನಿಂದ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 1952, 57, 62, 67ರಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಏಕಕಾಲದಲ್ಲೇ ನಡೆದವು. ಆದರೆ 1968 ಮತ್ತು 69ರಲ್ಲಿ ಅನೇಕ ಅಸೆಂಬ್ಲಿಗಳು ಅವಧಿಗೆ ಮುನ್ನವೇ ವಿಸರ್ಜನೆ ಆದಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಕತ್ತಲೆಗೆ ಹೋಯಿತು. ಯಾಕೆ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾ ಇದೆ ಅಂದ್ರೆ, ಇದು ದೇಶಕ್ಕೆ ಒಳ್ಳೆದನ್ನ ಮಾಡುತ್ತೆ. ಒಂದು ಬಾರಿ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆ ನಡೆದ್ರೆ ದೇಶದ ಆರ್ಥಿಕತೆಗೆ ಒಳ್ಳೆದು. ಒಂದೇ ಭದ್ರತೆಯಲ್ಲಿ ಎರಡೂ ಚುನಾವಣೆಗಳು ಕೂಡ ಮುಗಿಸಬಹುದು. ಚುನಾವಣಾ ವೆಚ್ಚ ತಗ್ಗಿಸಬಹುದು ಎನ್ನುವ ವಾದ ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಇವಿಎಂ ಇಂದ ಹಿಡಿದು ಮತಚೀಟಿ ಮುದ್ರಣ, ಪೊಲೀಸ್ ಭದ್ರತೆ, ಮತಗಟ್ಟ ಸಿಬ್ಬಂದಿ ನಿಯೋಜನಾ, ಇತರ ವೆಚ್ಚಗಳು ಏಕಕಾಲದಲ್ಲಿ ನಿರ್ವಹಿಸಬಹುದು. ಒಂದು ದೇಶ ಒಂದು ಚುನಾವಣೆ ಎಂದ್ರೆ ಇಡೀ ದೇಶದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಏಕಕಾಲದಲ್ಲಿ ನಡೆಯುವ ಪ್ರಕ್ರಿಯೆ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದ ಅವಧಿಯಲ್ಲಿ ಕಾನೂನು ಆಯೋಗದ ವರದಿಯು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಏಕಕಾಲದಲ್ಲಿ ನಡೆಸುವಂತೆ ಶಿಫಾರಸು ಮಾಡಿತು. 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೂ ಒಂದು ದೇಶ ಒಂದು ಚುನಾವಣೆ ಚರ್ಚೆಗೆ ಮರುಜೀವ ಸಿಕ್ತು. ಮೋದಿ ಅವರು ಸಾಕಷ್ಟು ವೇದಿಕೆಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಕಲ್ಪನೆಯನ್ನು ಪ್ರತಿಪಾದಿಸಿದ್ದಾರೆ. भारत की प्रगति के लिए, भारत के संसाधनों का सर्वाधिक उपयोग जन सामान्य के लिए हो, उसके लिए वन नेशन वन इलेक्शन के सपने को साकार करने के लिए हमें आगे आना चाहिए. ವಿಪಕ್ಷಗಳು ಇದನ್ನು ಬಲವಾಗಿ ವಿರೋಧಿಸಿದವು. ಈಗ ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಚರ್ಚೆಗೆ ಬಂದಿದೆ. ಮತ್ತೆ ಕಾಂಗ್ರೆಸ್ ಖ್ಯಾತೆ ತೆಗೆದಿದೆ. ये नहीं चलने वाला है डेमोक्रेसी में. ये डेमोक्रेसी को टिकाना है तो जब जब चाहिए तब इलेक्शन करना पड़ेगा. 2015ರಲ್ಲಿ ಕಾನೂನು ಆಯೋಗವು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ವಿಸ್ತೃತ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು. ಇದರಲ್ಲಿ ದೇಶದಲ್ಲಿ ಒಂದೇ ಸಮಯಕ್ಕೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ನಡೆದ್ರೆ ಕೋಟ್ಯಾಂತರ ರೂಪಾಯಿ ಉಳಿಸಬಹುದು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಮತ್ತೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುವುದು ತಪ್ಪುವ ಕಾರಣ ಅಭಿವೃದ್ಧಿ ಕಾರ್ಯಗಳಿಗೆ ಧಕ್ಕೆ ಆಗುವುದಿಲ್ಲ. ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಎಂದು ಆಯೋಗ ಶಿಫಾರಸು ಮಾಡಿತ್ತು. तो ये इवन मनमोहन सिंह जी के सरकार, उनके समय इलेक्शन कमीशन सबसे ज़्यादा अफसर मेरे यहाँ से उठा के ले जाते थे. 70-80 मेरे अफसर चले जाते थे और साल में करीब 100 दिन किसी न किसी चुनाव में लगे रहते थे. ये हर राज्य की मुसीबत होगी जी. इतने ऑब्जर्वर जाते हैं. अच्छा, फिर आचार संहिता, 45 दिन तक सबको वैकेशन मिल जाता है, सब मौज करते हैं. 6-7 में मोस्ट प्रोबेबली देश, इतना बड़ा देश रुक जाए, कैसे रुक सकता है जी? इतने बड़े देश में बहुत बड़ा संकट है. पहले भी हमारे देश में वन नेशन वन इलेक्शन नहीं था जी. ये 67 के बाद आया. तो अभी ये कमीशन में बिठाया, कमीशन की रिपोर्ट आई है. ಉಳಿದಂತೆ ಸ್ವೀಡನ್, ದಕ್ಷಿಣ ಆಫ್ರಿಕಾ, ಜರ್ಮನಿ, ಸ್ಪೇನ್, ಹಂಗೇರಿ, ಬೆಲ್ಜಿಯಂ ಮೊದಲಾದ ರಾಷ್ಟ್ರಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸಲಾಗುತ್ತೆ. ಈ ನಿಟ್ಟಿನಲ್ಲಿ ಭಾರತದಲ್ಲೂ ಕೂಡ ಜಾರಿಗೆ ಬರಲಿ ಎಂಬುದು ಬಿಜೆಪಿಯ ಅಭಿಪ್ರಾಯ. ಏಕಕಾಲದಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆ ನಡೆಸೋದ್ರಿಂದ ಹಲವಾರು ಅನುಕೂಲಗಳಿವೆ. ಇದರಿಂದ ಸಮಯ, ಸಂಪನ್ಮೂಲ ಉಳಿತಾಯ ಆಗಲಿದೆ. ಆದರೆ ಇದನ್ನು ಜಾರಿಗೆ ತರುವುದು ಬಹುದೊಡ್ಡ ಸವಾಲು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೂ ಏಕಕಾಲದಲ್ಲಿ ಚುನಾವಣೆ ನಡೆಯೋದ್ರಿಂದ ಆಡಳಿತ ಯಂತ್ರದ ಸುಗಮ ಹಾಗೂ ದಕ್ಷ ಕಾರ್ಯನಿರ್ವಹಣೆ ಸಾಧ್ಯ. ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಕಾಂಗ್ರೆಸ್ ವಿರೋಧಿಸಿದೆ. ಇದು RSSನ ಎಜೆಂಡಾ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ.
ಈ ಹಿಂದೆ ಕಾಂಗ್ರೆಸ್ ಹಣ ಉಳಿತಾಯ ಉದ್ದೇಶದಿಂದ ಏಕಕಾಲದಲ್ಲಿ ಚುನಾವಣೆ ಜಾರಿಗೆ ಬರಬೇಕು ಎಂದು ಬಿಜೆಪಿ ಜನರನ್ನ ಗೊಂದಲಕ್ಕೆ ನೂಗ್ತಾ ಇದೆ ಎಂದಿತ್ತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಪ್ರಾಯೋಗಿಕ ಅಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಇದು ರಾಜ್ಯ ಸರ್ಕಾರಗಳನ್ನ ವೀಕ್ ಮಾಡೋಕೆ ಬಿಜೆಪಿ ತಂತ್ರ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಪದೇ ಪದೇ ಎಲೆಕ್ಷನ್ ನೀತಿ ಸಂಹಿತೆ ಜಾರಿ, ಸರ್ಕಾರಿ ಅಧಿಕಾರಿಗಳ ಓಡಾಟ, ಭದ್ರತೆ ಎಲ್ಲವೂ ಕೂಡ ಖರ್ಚಿನ ವಿಚಾರ. ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ್ರೆ ಎಲ್ಲದಕ್ಕೆ ಕಡಿವಾಣ ಬಿದ್ದು ಎಲ್ಲವೂ ಸರಳವಾಗುತ್ತೆ. ಇದಕ್ಕಾಗಿಯೇ ಮೋದಿ ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಒತ್ತು ಕೊಡ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.